ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ನೋಡಿ, ಕೊನೆ ತನಕ ನೋಡಿದರೆ ನಿಮಗೆ ಆ ಒಂದು ವಿಡಿಯೋ ಮಜಾ ಸಿಗುತ್ತೆ. ಯಾಕಂದರೆ ಇದೆಲ್ಲನೂ ನಮ್ಮ ಸ್ಟೂಡೆಂಟ್ಸು ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಿ ಕಲ್ತ ಮೇಲೆ ಹಾಕಿರುವಂಥ ಫೋಟೋಸ್ ಇದೆಲ್ಲ. ಅದು ವಾಟ್ಸಪ್ಗೆ ನನಗೆ ಶೇರ್ ಮಾಡ್ತಾ ಇರ್ತಾರೆ. ಅದನ್ನು ನಾನು ಇಲ್ಲಿ ನಿಮಗೆ ಒಂದು ಪುಟ್ಟ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿದರೆ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಆನ್ಲೈನ್ ಕ್ಲಾಸಲ್ಲಿ ಕಲಿತರು, ಹೇಗೆಲ್ಲ ಅವರು ವರ್ಕ್ ಮಾಡಿ ಅದನ್ನು ಹಾಕ್ತಿದ್ರು ಅನ್ನೋದನ್ನು ಹೊಸದಾಗಿ ನೋಡೋರಿಗೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಹೆಸರುಗಳನ್ನು ಮೆನ್ಷನ್ ಮಾಡಿಲ್ಲ, ದಯವಿಟ್ಟು ಒಂದು ಕ್ಷಮೆ ಇರಲಿ. ಯಾಕಂದರೆ ಬಹಳ ಹಳೆಯ ಒಂದು ಪಿಕ್ಚರ್ಸ್ ನನ್ನ ಹತ್ರ ಉಳ್ಕೊಂಡಿರೋದೆಲ್ಲ ನಾನು ಹುಡುಕಿ ನಾನು ಈ ಒಂದು ಪುಟ್ಟ ವಿಡಿಯೋ ಮಾಡಿರೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರ್ದು ಇದು ಅಂತ ಹೇಳೋಕ್ಕಾಗ್ತಿಲ್ಲ. ಸೊ ಏನು ಬೇಜಾರು ಮಾಡ್ಕೋಬೇಡಿ. ಬಟ್ ಇಲ್ಲಿ ಹೊಸದಾಗಿ ನೋಡೋರಿಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಈ ವಿಡಿಯೋ ಮಾಡ್ತಿರೋದು. ನೋಡಿ, ಇದೆಲ್ಲನೂ ಸುಮಾರು ಥರ ಸ್ಟಿಚಸ್. ಅಂದರೆ ಫಸ್ಟು ಸಿಲ್ಕ್ ಥ್ರೆಡಿಂದ ಸ್ಟಾರ್ಟ್ ಆಗುವ ಈ ಒಂದು ಜರ್ನಿ 3 ಮಂತ್ಸು ಕ್ಲಾಸಸ್ಸು ನಾವು ನಡೆಸುವಂಥದ್ದು. 3 ಮಂತ್ಸು ಕೋರ್ಸಲ್ಲಿ ಫಸ್ಟ್ ಮಂತಲ್ಲಿ ಸಿಲ್ಕ್ ಥ್ರೆಡ್ ರಿಲೇಟೆಡ್ ಅಷ್ಟು ಸ್ಟಿಚಸ್ ಕವರ್ ಮಾಡ್ತೀವಿ. ಬೇಸಿಕ್ಕಿಂದ ಅಡ್ವಾನ್ಸು ಎಲ್ಲ ಕವರ್ ಆಗುತ್ತೆ. ಅದಾದಮೇಲೆಯಿಂದ ಹಂತ ಹಂತವಾಗಿ ಅಂದರೆ ನೆಕ್ಸ್ಟ್ ಮಂತಲ್ಲಿ ಅವ್ರಿಗೆ ಬೀಡ್ಸು, ಆಮೇಲೆ ಕಟ್ ಬೀಡ್ಸು, ಇನ್ನು ಅದಲ್ಲದೆ ರಿಂಗ್ ಬೀಡ್ಸು. ಸೊ ಒಂದು ಬೀಡ್ ಅಂತಂದರೆ ಅದರಲ್ಲಿ ವೆರೈಟೀಸ್ ಏನೇನಿದೆಯೋ ಅದೆಲ್ಲದನ್ನು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಅದಲ್ಲದೆ ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಕುಂದನ್ಸು, ಸ್ಟೋನ್ಸು, ಮತ್ತು ಒಂದು ಕಟ್ ವರ್ಕು, ಪ್ಯಾಚ್ ವರ್ಕ್ಸು, ಮತ್ತು ಎಲ್ಲ ಥರದ್ದು ಅಡ್ವಾನ್ಸ್ ಸ್ಟಿಚಸ್ ಅಂತ ನಾನು ಸೆಪ್ರೇಟ್ ಮಾಡಿ ಯಾವುದೂ ಕ್ಲಾಸಲ್ಲಿ ಮಾಡೋದಿಲ್ಲ. ಮತ್ತು ತುಂಬ ಜನ ಕೇಳ್ತಾರೆ, ಎಷ್ಟು ಸ್ಟಿಚಸ್ ಇದೆ ಮ್ಯಾಮ್, ಒಂದು ಕೌಂಟ್ ಹೇಳೋಕ್ಕಾಗತ್ತಾ ಅಂತ. ನಾನು ಹೇಳೋದೇನು ಅಂದರೆ, ಇದನ್ನು ಕೌಂಟ್ ಮಾಡಿ ಕಲಿಯೋದಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದು ವೇರಿಯೇಷನ್ಸ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಟಿಚ್ ಅಂದರೆ ಅದರಲ್ಲಿ 2-3 ಥರ ನಾವು ಹಾಕ್ಬೋದು. ಅದು ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ನಮ್ಮ ಸ್ಟೂಡೆಂಟ್ಸು ಅದನ್ನು ಕಲ್ತಿದ್ದಾರೆ. ಅವರು ಕಲ್ತ್ಕೊಂಡು ಅವರು ಆ ಕ್ಲಾತಲ್ಲಿ ಇರುತ್ತಲ್ಲ, ಆ ಒಂದು ಸ್ಟಾರ್ಟಿಂಗ್ ಅವ್ರು ಕಲಿಯುವಾಗ ಅದು ಒಂದು ಡೆಮೋ ಒಂದು ಕ್ಲಾಸಲ್ಲಿ ಅಂದರೆ ಹಾಕ್ಕೊಂಡಿರೋ ಆ ಕ್ಲಾತಲ್ಲಿ ಇರೋ ಅದನ್ನು ನೋಡಿಕೊಂಡು ಅವ್ರಿಗೆ ಯಾವುದು ಸ್ಟಿಚ್ಚು ಅಂದರೆ ಒಂದೇ ಸ್ಟಿಚ್ಚಲ್ಲಿರೋ ವೇರಿಯೇಷನ್ಸ್ ನಾನು ಹೇಳ್ತಾ ಇರೋದು. ಒಂದೇ ಸ್ಟಿಚ್ಚು ಅದರಲ್ಲಿ ಬೇರೆ ಬೇರೆ ಮೆಥಡಲ್ಲಿ ಅಂದರೆ ಬೇರೆ ಬೇರೆ ಟೈಪಲ್ಲಿ ನಾವು ಹಾಕ್ಬೋದು. ಅದು ಯಾವುದು ಇಷ್ಟ ಆಗಿದೆಯೋ ಅದನ್ನು ಅವರು ಫ್ಯೂಚರ್ ಡೇಸಲ್ಲಿ ಅವರು ವರ್ಕ್ ಮಾಡುವಾಗ ಬ್ಲೌಸಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಬೇರೆ ಎಲ್ಲೂ ನಿಮಗೆ ಸಿಗೋಲ್ಲ. ನಮ್ಮ ಆನ್ಲೈನ್ ಕ್ಲಾಸ್ ಮಂಜು ಕ್ರಿಯೇಟಿವ್ಸಲ್ಲಿ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ತುಂಬ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಏನು ಗೊತ್ತಿಲ್ಲ ಅನ್ನೋರು ತೊಂದರೆ ಇಲ್ಲ. ಕ್ಲಾಸಲ್ಲಿ ಕಲಿತ್ರೆ ಬೇಸಿಕ್ ನೀಡಲ್ಲಿ ಹಿಡ್ಕೊಳ್ಳೋದ್ರಿಂದ ಅದು ಹೇಗೆ ನಾವು ಆ ದಾರ ಕರೆಕ್ಟಾಗಿ, ತುಂಬ ಜನಕ್ಕೆ ಆ ಪ್ರಾಬ್ಲಮ್ ಇರುತ್ತೆ, ನಾವು ಸ್ಟಿಚ್ ಹಾಕೋಕ್ಕೆ ಬರಲ್ಲ ಅದು ಅಂತ ಆಸೆ ಅಂತೂ ಇರುತ್ತೆ. ಆದರೆ ನೀವು ಏನು ಆ ಥರ ಎಲ್ಲ ಸಂಕೋಚ ಇಟ್ಕೊಬೇಡಿ, ಅಥವಾ ಮೈಂಡಲ್ಲಿ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡಬೇಡಿ. ನೀವು ಕ್ಲಾಸಿಗೆ ಜಾಯ್ನ್ ಆದರೆ ನಾನು ಹಂತ ಹಂತವಾಗಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ತನಕ ಹತ್ರ 100 ಸ್ಟೂಡೆಂಟ್ಸು ನನ್ನ ಈ ಒಂದು ತರಗತಿಯಲ್ಲಿ ಜಾಯ್ನ್ ಆಗಿ ಕಲ್ತಿದ್ದಾರೆ. ತುಂಬ ಜನ ಬೇರೆಯವ್ರಿಗೂ ಟೀಚ್ ಮಾಡ್ತಿದ್ದಾರೆ, ಯೂಟ್ಯೂಬರ್ಸ್ ಆಗಿದ್ದಾರೆ. ಹಾಗೆ ಅವ್ರು ಬ್ಲೌಸ್ ವರ್ಕ್ ಮಾಡೋದೇ ಬೇರೆಯವ್ರಿಗೂ ಮಾಡಿಕೊಡ್ತಾ ಅರ್ನ್ ಮಾಡ್ತಿದ್ದಾರೆ. ಸೊ ಇದೊಂದು ರೀತಿ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದ್ರಿಂದನೇ ಈ ಒಂದು ತರಗತಿಗಳನ್ನು ಆನ್ಲೈನ್ ಕ್ಲಾಸಸ್ಸನ್ನು ನಾನು ಮುಂದುವರಿಸ್ತಾ ಇರೋದು. ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಈ ಆನ್ಲೈನ್ ಕ್ಲಾಸು ಈಗಲೂ ಅದು ನಡ್ಕೊಂಡು ಬರ್ತಿದೆ. ಸುಮಾರು ಬ್ಯಾಚಸ್ ಆಗಿದೆ. 2:30 ಅಂದರೆ ಮಧ್ಯಾಹ್ನದ ಟೈಮಲ್ಲಿ ನಾನು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ತೀನಿ. ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಲೇಡೀಸ್ ಎಲ್ಲ ಆಲ್ಮೋಸ್ಟು ಮನೇಲೇ ಇರುವಂಥವ್ರಿಗೆ ಕೆಲಸ ಇರುತ್ತಲ್ವ, ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಫ್ರೀ ಟೈಮ್ ಇರುತ್ತಲ್ವ, ಆ ಟೈಮ್ಗೆ ಸೂಕ್ತ ಆಗೋ ಥರ ನಾನು 2:30ಗೆ ಮಧ್ಯಾಹ್ನ ಒಂದು ಬ್ಯಾಚು, ಹಾಗೆ 4 ಗಂಟೆಯಿಂದ 5 ಗಂಟೆಗೆ ಅಂತ ಮಾಡಿದ್ದೀನಿ. ಕೆಲವೊಮ್ಮೆ ಟೈಮ್ಸನ್ನು ನಾನು ಸ್ಟೂಡೆಂಟ್ಸ್ ಅವರು ಸ್ವಲ್ಪ ಹೆಚ್ಚು ಕಡಿಮೆ, ಇಲ್ಲ ಮ್ಯಾಮ್ ನಮಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ಆ ಟೈಮ್ ಆಗಲ್ಲ ಅಂದರೆ ಅದನ್ನು ಚೇಂಜ್ ಮಾಡಿ ಅವ್ರಿಗೆ ಅನುಕೂಲ ಆಗೋ ಥರನೂ ನಾನು ಮಾಡಿರೋದಿದೆ. ಹಾಗೆ ವರ್ಕಿಂಗ್ ಲೇಡೀಸು ಸ್ವಲ್ಪ ರಿಕ್ವೆಸ್ಟ್ ಮಾಡಿದಾಗ ಅವ್ರಿಗೋಸ್ಕರ ಅಂತ 7 to 8 ಈವ್ನಿಂಗ್ ಅಂದರೆ ನೈಟ್ ಆ ಟೈಮಲ್ಲಿ ಕೂಡ ನಾನು ಕೆಲವೊಂದು ಬ್ಯಾಚಸ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಬ್ಯಾಚಸ್ ಇರುತ್ತೆ. ಇದು ನಮ್ಮ ಕ್ಲಾಸು 3 ಮಂತ್ಸ್ ಒಂದು ಕೋರ್ಸ್ ಥರ ಇದು ಹೇಳ್ಕೊಡುವಂಥದ್ದು. ಡೈಲಿ ಇರುತ್ತೆ, ಮಂಡೇ ಟು ಫ್ರೈಡೇ 1 ಅವರು. 1 ಅವರೇನಾ ಅಂತ ಅಂದ್ಕೊಳ್ತೀರಾ. 1 ಅವರಲ್ಲಿ ನಾವು ಕೊಡುವಂಥ ಅಮೌಂಟಿಗೆ ಹೇಳ್ಕೊಡ್ತಾರಾ ಅಂತಲೂ ಅನಿಸುತ್ತೆ. ಕ್ಲಾಸಿಗೆ ಜಾಯ್ನ್ ಆಗಿ ಕಲ್ತ ಮೇಲೇ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಆ ಪಿಕ್ಚರ್ಸ್ ಎಲ್ಲ ನೋಡಿದರೆ ಇದೆಲ್ಲ ಸ್ಟೂಡೆಂಟ್ಸು ಹಾಕಿರುವಂಥದ್ದು. ಸೊ ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿ ಅವರು ಕಲಿತು ಹಾಕಿರ್ತಾರೆ. ಅವರಲ್ಲಿ ಮಿಸ್ಟೇಕ್ಸ್ ಅಂದರೆ ಈ ಪಿಕ್ಚರ್ಸ್ ನನಗೆ ಫೋಟೋಸ್ ಡೈಲಿ ಅಂದರೆ ಹೋಮ್ವರ್ಕ್ ಕೊಟ್ಟದನ್ನು ಅವ್ರು ಕಳಿಸಿರೋದ್ರಲ್ಲಿ ಮಿಸ್ಟೇಕ್ಸನ್ನು ನಾವು ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಅವ್ರಿಗೆ ಹೇಳ್ತಾ ಇರ್ತೀವಿ. ಈ ರೀತಿ ಏನೇನು ಮಿಸ್ಟೇಕ್ ಮಾಡಿದ್ದೀರಾ, ಯಾವ ರೀತಿ ತಿದ್ಕೋಬೇಕು, ಈ ರೀತಿಯಾಗಿ. ಸೊ ಇದು ಯಾವುದೇ ಒಂದು ಡೌಟ್ ಇರಲಿ ಅದೆಲ್ಲ ಕ್ಲಿಯರಾಗಿ
ಕ್ಲಾರಿಫೈ ಮಾಡಿಯೇ ನಾವು ನೆಕ್ಸ್ಟು ಫರ್ದರ್ ಮುಂದಕ್ಕೆ ಹೋಗುವಂಥದ್ದು. ಸೊ ಕ್ಲಾಸ್ ಅಂತಂದಮೇಲೆ ನಾವು ಬೇರೆ ಸ್ಟಿಚ್ಚು ಹೇಳ್ಕೊಡೋದಲ್ಲ ನನ್ನದು ಒಂದು ಫೋಕಸ್ಸು. ಏನು ಅಂತಂದರೆ ಡಿಸೈನಲ್ಲಿ ಹಾಕೋದು ವೆರಿ ಇಂಪಾರ್ಟೆಂಟು. ಸೊ ನಾನು ಹಾಕೋ ವಿಡಿಯೋಸು ನೋಡಿರ್ತೀರ ಯೂಟ್ಯೂಬಲ್ಲಿ, ಎಷ್ಟೊಂದು ಜನ ಅದನ್ನು ನೋಡಿನೂ ಕಾಲ್ ಮಾಡ್ತಾ ಇರ್ತೀರ ಅಲ್ವಾ, ನಾವು ಕ್ಲಾಸಿಗೆ ಜಾಯ್ನ್ ಆಗಬೇಕು, ನಾನು ಹಾಕೋ ರೀತಿಯಲ್ಲೇ ನೀವು ಕಲಿಬೇಕು ಅನ್ನೋ ಇಂಟೆನ್ಷನ್ ನನಗಿರೋದ್ರಿಂದ ಸೊ ನಾನು ಅದೇ ರೀತಿ ಒಂದು ಮೆಥಡನ್ನು, ಯಾವುದೂ ಈಸಿ ಮೆಥಡು ಶಾರ್ಟ್ಕಟ್ ಮೆಥಡು ನಮ್ಮ ಕ್ಲಾಸಲ್ಲಿರಲ್ಲ. ಎಲ್ಲನೂ ನಾವು ಒಂದು ಪ್ರೊಫೆಷ್ನಲ್ಲಾಗಿ ಹಾಕಬೇಕು ಅಂದರೆ ಯಾವ ರೀತಿ ನಿಮಗೆ ಒಂದು ಐಡಿಯಾ ಇರಬೇಕು ಅನ್ನೋದನ್ನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ, ಯಾವುದು ಸುಲಭ ಇರೋದಿಲ್ಲ ಫ್ರೆಂಡ್ಸ್. ಆದರೆ ನಿಜವಾಗ್ಲೂ ಮನಸಿಟ್ಟು ಅದನ್ನು ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ಯಾವುದೂ ಕಷ್ಟ ಆಗಲ್ಲ. ಎಲ್ಲರಿಗೂ ಹೇಳೋದು ಇಷ್ಟೇ, ನಿಮಗೆ ಮನೆಯಲ್ಲೇ ಕೂತು ಸುಮ್ಮನೆ ಕಾಲಹರಣ ಮಾಡೋಕ್ಕೆ ಬದಲು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಈ ರೀತಿ ನೀವು ಒಂದು ಟೇಲರ್ ಆಗ್ಬೋದು, ಕುಚ್ಚು ಹಾಕೋದಾಗಿರ್ಬೋದು, ಅಥವಾ ಈ ಥರ ಆರಿ ವರ್ಕ್ ಕಲಿಯೋದಾಗಿರ್ಬೋದು, ಇದೆಲ್ಲ ತುಂಬ ಒಳ್ಳೆಯದು. ಆರಾಮಾಗಿ ಮನೆಯಲ್ಲೇ ಕೂತು ಕಲಿಬೋದು. ಆನ್ಲೈನ್ ಕ್ಲಾಸ್ ಆದ್ದರಿಂದ ಎಲ್ಲೂ ಹೊರಗಡೆ ಹೋಗಬೇಕು ಅಂತಲೂ ಇಲ್ಲ. ಇರೋ ಟೈಮಲ್ಲೇ ನೀವು ಕಲಿತು ಮತ್ತು ಸಿಗುವಂತಹ ಟೈಮನ್ನು ನೀವು ಒಂದು ಪ್ರಾಕ್ಟೀಸ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಹಾಕಿರುವಂಥದ್ದು. ಬೇರೆ ಬೇರೆ ಒಂದೊಂದು ಕಲ್ತಿರೋದನ್ನು ಅವರು ಹಾಕಿರುವಂಥ ಫೋಟೋಸನ್ನು ಇಲ್ಲಿ ನಾನು ಶೇರ್ ಮಾಡಿರೋದು. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ನಮ್ಮ ಸ್ಟೂಡೆಂಟ್ಸು ಇಷ್ಟರ ಮಟ್ಟಿಗೆ ಅವರು ವರ್ಕ್ಗಳನ್ನು ಹಾಕಿ ಕಲಿತು ಒಳ್ಳೊಳ್ಳೆ ಡಿಸೈನರ್ಸ್ ಆಗಿದ್ದಾರೆ ಮತ್ತು ಬೊಟಿಕ್ಸ್ ಇಟ್ಕೊಂಡಿದ್ದಾರೆ. ಅವರು ಹೇಳುವಾಗ ನನಗೂ ಬಹಳ ಖುಷಿಯಾಗತ್ತೆ. ಸೊ ಈ ರೀತಿಯಾಗಿ ನೀವು ಒಂದಲ್ಲ ಒಂದಿನ ನೀವೂ ಇದೇ ರೀತಿ ಒಂದು ಬೊಟಿಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲೇ ಕೂತು ಬೇರೆಯವ್ರಿಗೆ ಹಾಕ್ಕೊಟ್ಟು ಅರ್ನ್ ಮಾಡ್ಕೊಳ್ಳೋದಾಗಲಿ, ಇವೆಲ್ಲನೂ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಹಾಗಾಗಿ ತಡ ಯಾಕೆ, ಈ ಕೂಡಲೇ ನೀವು ಕಲಿಬೇಕು ಅಂತಂದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಆಗಲೇ ಹೇಳಿದಂತೆ 3 ಮಂತ್ಸ್ ಕೋರ್ಸಲ್ಲಿ ಡೈಲಿ ಕ್ಲಾಸ್ ಇರುತ್ತೆ, ಮಂಡೇ ಟು ಫ್ರೈಡೇ 1 ಅವರು. 3 ಮಂತ್ಸಿಗೆ ನಾವು ಒಂದು ಅಮೌಂಟನ್ನು ಫಿಕ್ಸ್ ಮಾಡಿರ್ತೀನಿ. ಅದರಲ್ಲಿ ತುಂಬ ಜನ ಹೇಳ್ತೀರಿ ಇಷ್ಟು ಅಮೌಂಟಾ ಅಂತ. ಮಂತ್ಲಿ ಪೇಮೆಂಟ್ ಮಾಡಿಕೊಂಡು ನೀವು ಅದನ್ನು ನನಗೆ ಕೊಡ್ಬೋದಾಗಿದೆ. ಗೂಗಲ್ ಪೇ, ಫೋನ್ಪೇ ಮುಖಾಂತರ ಮಾಡ್ಬೋದು. ಒನ್ಸ್ ಪೇಮೆಂಟ್ ಆಗಿ ಕನ್ಫರ್ಮ್ ಆದವ್ರಿಗೆ ವಾಟ್ಸಪ್ಗೆ ಮೆಟೀರಿಯಲ್ ಡೀಟೇಲ್ಸನ್ನು ನಾನು ಫೋಟೋ ಸಹಿತ ಕಳಿಸ್ತೀನಿ. ಕೆಲವೊಮ್ಮೆ ಕೆಲವ್ರ ಹತ್ರ ಕೆಲವೊಂದು ಮೆಟೀರಿಯಲ್ಸ್ ಇಟ್ಕೊಂಡಿರೋದ್ರಿಂದ ಯಾವುದಿಲ್ವೋ ಅದನ್ನು ಮಾತ್ರ ಪರ್ಚೇಸ್ ಮಾಡೋದಕ್ಕೆ ಹೇಳ್ತಾ ಇರ್ತೀನಿ. ಸೊ ಡೇ 1ಇಂದ ನಮಗೆ ಎಲ್ಲ ಮೆಟೀರಿಯಲ್ಸ್ ನಾನು ಹೇಳಿರೋದ್ರಲ್ಲಿ ಮೇಯ್ನಾಗಿ ಸಿಲ್ಕ್ ಥ್ರೆಡ್ಡು ಫಸ್ಟ್ ಮಂತಿಗೆ ಬೇಕು. ಅದನ್ನು ನಾವು ಸಿಲ್ಕ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡುವಂಥದ್ದು. ಲಾಸ್ಟಿಗೆ ಅಂತಂದರೆ ಜರ್ದೋಸಿಯಿಂದ ನಾವು ಎಂಡ್ ಮಾಡ್ತೀನಿ. ಬೇರೆ ಈ ಕ್ಲಾಸಲ್ಲಿ ಅಂತಂದರೆ ನಾವು ಸ್ಟಿಚಿಂಗ್ ಮಾತ್ರ, ಅಂದರೆ ಆರಿ ಸ್ಟಿಚಸ್ ಮಾತ್ರ ಅಲ್ಲ, ಇನ್ನೇನೇನು ಹೇಳ್ಕೊಡ್ತೀವಿ ಅಂತಂದರೆ ಒಂದು ಕರೆಕ್ಟಾಗಿ ಒಂದು ಬ್ಲೌಸನ್ನು ಮಾರ್ಕ್ ಮಾಡಿಕೊಂಡು, ಮಾರ್ಕಿಂಗ್ ಅಂದರೆ ಟೇಲರಿಂಗ್ ಕ್ಲಾಸಷ್ಟು ಡೀಪಾಗಿ ಅಥವಾ ತುಂಬ ಡೆಪ್ತಾಗಿ ಹೋಗಲ್ಲ. ನಾವು ಏನು ಅಂದರೆ ಆರಿ ವರ್ಕ್ಗೆ ಎಷ್ಟು ನಾಲೆಜ್ ಬೇಕೋ ಅಷ್ಟು ಮಾತ್ರ ಹೇಳ್ಕೊಟ್ಟಿರ್ತೀನಿ. ಅದ್ರ ಪ್ರಕಾರ ಅವ್ರು ಮಾರ್ಕ್ ಮಾಡ್ಕೊಳ್ಳೋದು ಕಲ್ತ್ಕೊಂಡು, ಆಮೇಲೆ ಈ ಡಿಸೈನ್ಸನ್ನೆಲ್ಲ ಹೇಗೆಲ್ಲ ಟ್ರೇಸ್ ಮಾಡ್ಕೋಬೇಕು ಅನ್ನೋದೆಲ್ಲ ತಿಳ್ಕೊಂಡು, ಅದನ್ನೆಲ್ಲ ಹಾಕ್ಕೊಂಡು ಫ್ರೇಮ್ಗೆ ಯಾವುದು ಫಸ್ಟ್ ಹಾಕಬೇಕು ಅನ್ನೋದು ತಿಳ್ಕೊಂಡು, ಈ ಥರ ಎಲ್ಲವನ್ನು ಮಾಹಿತಿ ಕೊಡ್ತೀನಿ. ಸೊ ಖಂಡಿತ ನೀವು ಕಲಿಬೇಕಂದ್ರೆ ಈ ಕೂಡಲೇ ವಾಟ್ಸಪ್ಗೆ ಮೆಸೇಜ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಹೇಗಿತ್ತು? ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೊಂದು ಚಪ್ಪಾಳೆ ಇರಲಿ. ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ